ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅನಿತಾ ರಾಜ್. ನಾನು ಮತ್ತು ನನ್ನ ಮಗ ಇವತ್ತು ನಮ್ಮಮ್ಮನ ಮನೆಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಇವನು ಹಿಂದಿನ ದಿವಸನೇ ಹೋಮ್ವರ್ಕ್ ಎಲ್ಲ ಮುಗಿಸಿ ರೆಡಿಯಾಗಿಬಿಟ್ಟಿದ್ದಾನೆ. ತಾತನ ಮನೆ ಅಂದರೆ ಅದೇನು ಖುಷಿನೋ ಇವನಿಗೆ. ಸೊ ಇವಾಗ ನಾನು ನನ್ನ ಮನೆಯವರು ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮೈಸೂರಿಗೆ. ಅವರು ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಣ್ಣದೊಂದು ಪ್ರಯತ್ನ ಪ್ರೋತ್ಸಾಹ ಮಾಡಿ. ಓಕೆ ಫ್ರೆಂಡ್ಸ್, ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ಆಲ್ರೆಡಿ ಹೊರಟಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕೆಂಗೇರಿ ರೈಲ್ವೆ ಸ್ಟೇಷನ್ನು. ಆಲ್ರೆಡಿ ಅಪ್ಪ ಮಗ ಬಂದು ಇಬ್ಬರೂ ತಿಂಡಿ ಎಲ್ಲ ತೆಗೆಸ್ಕೊಳ್ತಾ ಇದ್ದಾನೆ ನನ್ನ ಮಗ. ಅವರಿಗಂತೂ ತಲೆ ಕೆಟ್ಟೋಗಿದೆ. ಅವ್ನು ಕೇಳಿದ್ದೇ ಬೇಕು. ತಿಂಡಿ ಆಗಲಿ ಆಟ ಸಾಮಾನಾಗಲಿ ಏನೇ ಆದರೂ ಬೇಕು ಅವನಿಗೆ. ಸೊ ತಿಂಡಿ ತೆಗೆಸ್ಕೊಂಡು ಏನೋ ಲೇಸ್ ತೊಗೊಂಡು ಬರ್ತಾ ಇದ್ದಾನೆ ಅವನು. ಏನೋ ಒಂದು ಖುಷಿ ಅವನಿಗೆ. ತಾತನ ಮನೆಗೆ ಹೋಗಬೇಕು ಅಂದರೆ ಫುಲ್ ಖುಷಿಯಾಗಿರ್ತಾನೆ ಅವನು. ಏಕೆಂದರೆ ಅಲ್ಲಿ ಅಮ್ಮಮ್ಮ ತಾತ ಅವ್ರ ಮಾವದಿರಾಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಮೈಸೂರಲ್ಲೇ ಫ್ಯಾಮಿಲಿ ಇರೋದು. ಸೊ ಹಂಗಾಗಿ ಅವನಿಗೆ ಮೈಸೂರು ಅಂದರೆ ತುಂಬ ತುಂಬ ಇಷ್ಟ ಅವನಿಗೆ. ಮೈಸೂರಿಗೆ ಬಂದರೆ ಅವರ ದೊಡ್ಡಜ್ಜಿ ಮನೆ, ಚಿಕ್ಕಜ್ಜಿ ಮನೆ ಮತ್ತು ಅವ್ರ ಅಕ್ಕನ ಮನೆ ಎಲ್ಲರ ಮನೆಗೂ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಬಂದರೆ ಒಂದು ವಾರ ಫಿಕ್ಸ್ ಅವನಿಗೆ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಎಲ್ಲ ಕಡೆ. ಟ್ರೈನಲ್ಲಿ ಹೋಗ್ಬೇಕಲ್ವ, ತುಂಬ ಜೋಶಲ್ಲಿದ್ದಾನೆ. ಇನ್ನೂ ಟ್ರೈನ್ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಟ್ರೈನ್ ಬಂತು. ಬನ್ನಿ ನಮ್ಮ ಟ್ರೈನ್ ಜರ್ನಿ ಹೆಂಗಿದೆ ನೋಡ್ಕೊಂಡು ಬರೋಣ. ಇಲ್ಲಿಂದ ಒಂದು ಕೆಂಗೇರಿಯಿಂದ ಮೈಸೂರಿಗೆ ಒಂದು 2.5 ಅವರ್ಸ್ ಜರ್ನಿ ಆಗುತ್ತೆ. ಎಕ್ಸ್ಪ್ರೆಸ್ ಆದರೆ ಬೇಗನೆ ಹೋಗ್ತಾನೆ. ಪ್ಯಾಸೆಂಜರ್ ಆ ಥರ ಆದರೆ ಒಂದು 3 ಅವರ್ಸ್ ಆದರೂ ಬೇಕೇ ಬೇಕು ಮೈಸೂರಿಗೆ ಹೋಗೋಕ್ಕೆ. ಮೈಸೂರು ರೈಲ್ವೆ ಸ್ಟೇಷನ್ ಅಂತೂ ಬಂತು. ಸೊ ಇವಾಗ ಅವ್ರ ತಾತ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಬ್ಯಾಂಗ್ಳೂರಿಂದ ಅವ್ರ ಅಪ್ಪ ಅಲ್ಲಿ ಡ್ರಾಪ್ ಮಾಡಿದ್ರೆ ನಮ್ಮನ್ನ ಇಲ್ಲಿ ಕರ್ಕೊಂಡೋಗಕ್ಕೆ ನಮ್ಮ ಅಪ್ಪ ಬಂದಿರ್ತಾರೆ. ಆಲ್ರೆಡಿ ಬಂದಿದ್ದಾರೆ ಅವರು. ಅವನಂತೂ ಖುಷಿಯಾಗಿ ಹೋಗಿದ್ದಾನೆ ಅವ್ರ ತಾತ ಬಂದಿರೋದಕ್ಕೆ. ನಮ್ಮಪ್ಪ ಇಲ್ಲಾಂದರೆ ನಮ್ಮ ಅಣ್ಣ ಬರ್ತಾನೆ ಸಮ್ ಟೈಮ್ ಕರ್ಕೊಂಡೋಗೋಕ್ಕೆ. ಸೊ ನೋಡಿ, ಬ್ಯಾಕ್ ರೈಲ್ವೆ ಸ್ಟೇಷನ್, ಬ್ಯಾಕ್ ಗೇಟ್ ಇದು. ನಮ್ಮ ಮೈಸೂರಂತೂ ಫುಲ್ಲು ಕ್ಲೀನ್ ಸಿಟಿ. ಮತ್ತು ಇನ್ನೊಂದೇನು ಅಂತಂದರೆ ಯಾವ ಟ್ರಾಫಿಕ್ಕು ಇರೋಲ್ಲ, ಆರಾಮಾಗಿ ಹೋಗ್ಬೋದು. ರೋಡೆಲ್ಲ ಎಷ್ಟು ವೆಹಿಕಲ್ಸ್ಗಳು ಅಷ್ಟೊಂದು ಇರೋಲ್ಲ, ಏನೋ ಜಾಸ್ತಿ ಗಿಜಿ ಗಿಜಿ ಆ ಥರ ಅಂತೂ ಇಲ್ಲವೇ ಇಲ್ಲ. ನಮ್ಮ ಮೈಸೂರು ನೋಡಿ ಎಷ್ಟು ಕೂಲಾಗಿದೆ ನಮ್ಮ ಮೈಸೂರು. ಸೊ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನಮ್ಮ ಮೈಸೂರು ಇಲ್ಲಿ ರೈಲ್ವೆ ಸ್ಟೇಷನಿಂದ ಮನೆಗೆ ಒಂದು 20-25 ಮಿನಿಟ್ಸ್ ಅಷ್ಟೇನೆ. ಚೆನ್ನಾಗವನೆ. ಆಲ್ರೆಡಿ ಮನೆಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಇನ್ನೊಂದೇನಪ್ಪ ಅಂತ ಅಂದರೆ ಇನ್ನು ಮನೆಗೆ ಬಂದಮೇಲೆ ಇನ್ನು ನನ್ನನ್ನೇನು ಕೇಳೋದಿಲ್ಲ. ಎಲ್ಲ ಅವ್ರ ತಾತ ಅಮ್ಮಮ್ಮ ಅವರೇ ನೋಡ್ಕೊಳ್ಳೋದು, ಅವರೇ ಕೇಳೋದು ಎಲ್ಲ. ಏನು ಬೇಕೆಲ್ಲ ಪ್ರತಿಯೊಂದು ಎಲ್ಲ ಅವರೇನೇನೆ. ಸೊ ಇಲ್ಲಿದ್ದರೆ ಅವನಿಗೆ ಮುದ್ದು ಪ್ರೀತಿ ಎಲ್ಲ ಜಾಸ್ತಿ. ಸೊ ನಾವೇನೇ ಹೇಳೋಕ್ಕೋದ್ರೂ ಅವನು ನನ್ನ ಮಾತು ನೀನು ಕೇಳಲ್ಲ. ಅವ್ರ ತಾತನೇನೋ ಕೇಳ್ತಾ ಇದ್ದಾನೆ, ಬನ್ನಿ ಕೇಳೋಣ. ನಿನ್ಗ ಬಾತು ಗೊಜ್ಜು ಮಾಡಿದೀನಿ ನೀಟಾಗಿ. ನಿನಗೆ ಏನಿಲ್ಲ, ಮುಂದಕ್ಕೆ ಚೆನ್ನಾಗಿ ಮಾಡಿದೀನಿ. ನಿಮ್ಮ ಅಮ್ಮಗ ಬರ್ತಾನೆ ನೋಡಿ ಮಾಡಿದೀನಿ. ಮಾಮೂಲಿ ಮಾಡಿದೀನಿ ಕಣ ನಮ್ಮೆಲ್ಲರಿಗೂ. ಇಲ್ಲೇ ಮಾಡಿದೀನಿ ನೋಡಿದ್ರೆ. ಕುಕ್ಕರ್ ಐತೆ, ಗೊಜ್ಜು ಐತೆ. ಗೊಜ್ಜು ಮಾಮೂಲಿ ಚೆನ್ನಾಗಿದೆ ಕಣ. ಇವಾಗ ಜಸ್ಟ್ ಊಟ ಮಾಡಿಕೊಂಡು
ನಾನು ಮತ್ತು ನಮ್ಮಮ್ಮ ಮತ್ತು ಪಾಪು 3 ಜನನೂ ಸುಮ್ಮನೆ ಜಸ್ಟ್ ವಾಕಿಗೆ ಓಡಾಡಿಕೊಂಡು ಅವನಿಗೆ ಜ್ಯೂಸ್ ಎಲ್ಲ ಕುಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಹಾಗೆ ನಮ್ಮ ದೊಡ್ಡಪ್ಪ ಕೂಡ ಬಂದಿದ್ದರು. ಅವನು ಮಧ್ಯಾಹ್ನ ನಿದ್ರೆ ಮಾಡಿಲ್ವಲ್ಲ, ಸೊ ಹಾಗೇನೇ ನೈಟು ಬೇಗನೆ ಮಲ್ಕೊಬಿಟ್ಟ. ಸೊ ಇವತ್ತು ಮಾರ್ನಿಂಗು ಎದ್ದ ತಕ್ಷಣವೇ ಅವ್ರ ತಾತ ಬಂದ್ಬಿಡ್ಬೇಕು. ಅವ್ರ ಅಮ್ಮಮ್ಮ ಆಗಲಿ ಅವ್ರ ತಾತ ಆಗಲಿ ಇಬ್ಬರಲ್ಲಿ ಒಬ್ಬರು ಇರಬೇಕು. ಸೊ ಹಾಗೆ ನಾನು ಕಾಫಿ ಕುಡ್ಕೊಂಡು ಬನ್ನಿ ಹಾಗೆ ನಮ್ಮ ಟೆರೆಸ್ ನೋಡಿಕೊಂಡು ಬರೋಣ. ಸೊ ಇವಾಗ ರೆಡಿಯಾಗಿ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಣ್ಣನ ಮಕ್ಕಳು ಇರ್ತಾರೆ, ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅತ್ತಿಗೆ ಎಲ್ಲ ಇರ್ತಾರೆ. ಸೊ ಹಾಗೆ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇನೆ, ಈ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇನೆ, ಆರಾಮಾಗಿ ನಡ್ಕೊಂಡು ಹೋಗಿ ಬರ್ಬೋದು ಅವ್ರ ಮನೆಗೆ. ಸೊ ಹತ್ರ ಇರೋದ್ರಿಂದ ಹಂಗೆ ವಾಕಬಲ್ ಆಗಿ ನಾನು ನನ್ನ ಮಗ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನಮ್ಮ ದೊಡ್ಡಮ್ಮ ಮನೆ. ಅವರೇ ನಮ್ಮ ದೊಡ್ಡಮ್ಮ, ಬಿಗ್ ದೊಡ್ಡಮ್ಮ. ಅವರು ನಮ್ಮ ಅತ್ತಿಗೆ. ಅಲ್ಲಿರೋರು ಇನ್ನೂ ಇಬ್ಬರು ಅಣ್ಣನ ಮಕ್ಕಳು ಇದ್ದಾರೆ, ಅವ್ರ ಜೊತೆ ಆಟ ಆಡ್ಕೊಂಡಿದ್ದಾನೆ. ಹೇಳು